Hello dear students, welcome to Karnataka PUC online classes. ಇವತ್ತು ನಾವು ಬಯಾಲಜಿಯ ಒಂದು ಇಂಪಾರ್ಟೆಂಟ್ ಇರತಕ್ಕಂಥ ಚಾಪ್ಟರ್ ಫ್ರಮ್ ದ ಎಕಾಲಜಿ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್. ಈ ಚಾಪ್ಟರ್ ಮೇಲೆ ಬರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ನಿಮ್ಮ ಮುಂದೆ ಇವತ್ತು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದು ಕ್ಲಬ್ ಆಗಿರ್ತದೆ, 5 ಮಾರ್ಕ್ಸು ಪ್ಲಸ್ 3 ಮಾರ್ಕ್ಸು. ಬೇಸಿಕಲಿ ಈ ಚಾಪ್ಟರ್ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ 7 ಮಾರ್ಕ್ಸ್ ವೇಟೇಜ್ ಕ್ಯಾರಿ ಮಾಡುತ್ತೆ. ಸಿ ಎಕ್ಸಾಮಿನರ್ ಪೇಪರ್ ಸೆಟ್ಟರಿಗೆ ಅವರಿಗೆ ದೇ ಹ್ಯಾಸ್ ದ ರೈಟ್ ಆ 7 ಮಾರ್ಕ್ಸನ್ನು ಅವರು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬಹುದು. 5 ಮಾರ್ಕ್ಸ್ ಒಂದು ಕೇಳಿಬಿಟ್ಟು 2 ಮಾರ್ಕ್ಸ್ನಲ್ಲಿ ಒಂದು ಪ್ರಶ್ನೆ ಕೇಳೋವಂಥ ಪಾಸಿಬಲ್ ಇರುತ್ತೆ, ಅಥವಾ ಒಂದು 5 ಮಾರ್ಕ್ಸು ಈಗಾಗಲೇ ನೋಡಿದ್ವಿ 3 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ ಓಕೆ 2 ಕ್ವಶನ್ ಕೇಳಿಬಿಟ್ಟು 1 ಮಾರ್ಕ್ ಕ್ವಶನ್ ಒಂದು ಕೇಳಬಹುದು. ಓವರಾಲ್ ದ ಗ್ರ್ಯಾಂಡ್ ಟೋಟಲ್ನಲ್ಲಿ 7 ಮಾರ್ಕ್ಸ್. ಅಂದರೆ ಇಟ್ ಈಸ್ ಡಿಪೆಂಡಿಂಗ್, ಅಂದರೆ ಎಲ್ಲಿ ಕ್ವಶನ್ಸ್ ಕಮ್ಮಿ ಆಗ್ತವೆ, ಎಲ್ಲಿ ಕ್ವಶನ್ಸು ಒಂದು ವೇಳೆ ಸೆಟ್ ಆಗಿತ್ತು ಅಂತ ಹೇಳಿದಲ್ಲಿ ಹಿ ಕ್ಯಾನ್ ಆಲ್ಟರ್. ಓಕೆ, ಅದಕ್ಕಾಗಿ ನೀವು ಬಯಾಲಜಿಯ ಅಥವಾ ಬೇರೆ ಬೇರೆ ಬ್ಲೂ ಪ್ರಿಂಟ್ಸ್ಗಳಲ್ಲಿ ನೋಡಿರ್ತೀರಿ. ಬಟ್ ಓವರಾಲ್ ಮಾರ್ಕ್ಸ್ ಮಾತ್ರ 7 ಮಾರ್ಕ್ಸ್ ಇರುತ್ತೆ. ಕ್ವೆಶನ್ಸ್ ಅಂಥೇಳಿ 3 ಮಾರ್ಕ್ಸ್ ಎಷ್ಟು, 1 ಮಾರ್ಕ್ಸ್ ಎಷ್ಟು, ಓಕೆ 5 ಮಾರ್ಕ್ಸ್ ಕಂಪಲ್ಸರಿ ಇರುತ್ತಾ ಅಂಥೇಳಿ ದೇರ್ ಆರ್ ಫ್ಯೂ ಚಾಪ್ಟರ್ಸ್. ಕೆಲವೊಂದರಲ್ಲಿ 5 ಮಾರ್ಕ್ಸು ಇತ್ತೀಚೆಗೆ ಈ ವರ್ಷದಿಂದ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಹಾಟ್ಸ್ ಸೆಕ್ಷನ್ನಲ್ಲಿ ಕೂಡ ಕೆಲವೊಂದು ಪ್ರಶ್ನೆಗಳು ಈ ಚಾಪ್ಟರ್ಸಿಂದನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದೆ. ಅದನ್ನು ನಾವು ಮುಂದೆ ಬರುವಂಥ ವಿಡಿಯೋಸ್ಗಳಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ರೆಗ್ಯುಲರ್ ಆಗಿ ಇಂಥ ಕಂಟೆಂಟನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಚ್ ದ್ಯಾಟ್ ನಿಮಗೆ ಯಾವುದೇ ರೀತಿಯ ನೋಟಿಫಿಕೇಷನ್ಸ್, ಮುಂದೆ ಬರ್ತಕ್ಕಂಥ ನೋಟಿಫಿಕೇಷನ್ಸ್ ಮಿಸ್ ಮಾಡ್ಕೋಬಾರ್ದಂತ. ಆಲ್ರೈಟ್, ಸೊ ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಇಕಾಲಜಿಯ ಫಸ್ಟ್ ಚಾಪ್ಟರ್ ಆಗಿರುತ್ತೆ. ಮುಖ್ಯವಾಗಿ ಇಲ್ಲಿ ಕೆಲವೊಂದು ಟಾಪಿಕ್ಸ್ ಇದ್ದಾವೆ, ಲೈಕ್ ಪಾಪ್ಯುಲೇಷನ್ ಇಂಟರಾಕ್ಷನ್, ಓಕೆ ಗ್ರೋತ್ ಪ್ಯಾಟರ್ನ್, ಗ್ರೋತ್ ಕರ್ವ್, ಇಂಥ ಕಾನ್ಸೆಪ್ಟ್ಸ್ಗಳಿಂದ ನಿಮಗೆ ಕ್ವಶನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ದ ಪಾಪ್ಯುಲೇಷನ್ ಇಂಟರಾಕ್ಷನ್ಸು 5 ಥರದ ಪಾಪ್ಯುಲೇಷನ್ ಇಂಟರಾಕ್ಷನ್ಸ್ ಏನಿದ್ದಾವೆ, ಕಾಂಪಿಟಿಷನ್, ಪ್ರಿಡೇಷನ್, ಪ್ಯಾರಾಸೈಟಿಸಮ್, ಮ್ಯೂಚುವಲಿಸಮ್, ಓಕೆ ಆ್ಯಂಡ್ ಕಮೆನ್ಷಿಯಲಿಸಮ್. ಈ 5 ಥರದ ಪಾಪ್ಯುಲೇಷನ್ ಇಂಟರಾಕ್ಷನ್ NCERT ಟೆಕ್ಸ್ಟ್ ಬುಕ್ನಲ್ಲಿ ಪ್ಯಾರಾಗ್ರಾಫ್ ರೂಪದಲ್ಲಿ ಕೊಟ್ಟಿರ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಟು ಸಮರೈಸ್ ಆ ಟೇಬಲ್ನಲ್ಲಿ ಪ್ಲಸ್ 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 ಮೈನಸ್ ಯಾವಾಗಿರುತ್ತೆ ಅದನ್ನು ಕೂಡ ನೋಡ್ಕೊಡಿ. ಬಿಕಾಸ್ ದಿಸ್ ಇಯರ್ ದಿಸ್ ಮೈಟ್ ಆಲ್ಸೋ ಅಪಿಯರ್ ಇನ್ ದ 3 ಮಾರ್ಕ್ ಕ್ವಶನ್ ಆಲ್ಸೋ. ಅಂಥ ಕ್ವಶನ್ ಬರುವಂಥ ಸಾಧ್ಯತೆ ಇರುತ್ತೆ. ನಾನು ಕೊಟ್ಟಿರ್ತಕ್ಕಂಥ ಕ್ವಶನ್ಸನ್ನು ಕೂಡ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ರೈಟ್, ಸೊ ಲೆಟ್ ಅಸ್ ಜಸ್ಟ್ ಹ್ಯಾವ್ ಅ ಲುಕ್. ನಿಮಗೆ 5 ಮಾರ್ಕ್ ಕ್ವಶನ್ಸ್, 5 ಮಾರ್ಕ್ ಕ್ವಶನ್ಸ್ ಅಂತಂದಾಗ ಇಲ್ಲಿ ಯಾವುದೇ ರೀತಿಯ ಡೀಟೇಲ್ಡ್ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ನೀವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮುಖ್ಯವಾಗಿ ಸ್ಪ್ಲಿಟ್ ಟೈಪ್ ಆಫ್ ಕ್ವಶನ್ಸು ಟಾರ್ಗೆಟ್ ಇರ್ತಕ್ಕಂಥ ಚಾಪ್ಟರ್ ಇದೆ. ಭಾಳ ಟೈಪ್ ಈಸಿಲಿ ಒನ್ ವರ್ಡ್ ಆನ್ಸರ್ಸು ಅಥವಾ ಸ್ಪ್ಲಿಟ್ ಟೈಪ್ ಆಫ್ ಕ್ವಶನ್ಸು ನೀವು ಈ ಚಾಪ್ಟರಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಥ ಪ್ರಶ್ನೆಗಳೇ ಈ ಚಾಪ್ಟರಿಂದ ಬರ್ತಕ್ಕಂಥವು. ರೈಟ್, ಸೊ ಫಸ್ಟ್ ಕ್ವಶನ್ ನೋಡಿ, 5 ಮಾರ್ಕ್ ಕ್ವಶನ್ಸ್ನಲ್ಲಿ ಈ ಕೆಲವೊಂದು ಕ್ವಶನ್ಸ್ನ ನಾನು ಕಲೆಕ್ಟ್ ಮಾಡಿರ್ತೇನೆ, ವಿಚ್ ಐ ಫೀಲ್ ಇಂಪಾರ್ಟೆಂಟ್ ಆ್ಯಂಡ್ ಸ್ಟೂಡೆಂಟ್ ಶುಡ್ ನಾಟ್ ಇಗ್ನೋರ್ ದೀಸ್ ಕ್ವಶನ್ಸ್. ಆಲ್ ರೈಟ್, ಮೊದಲನೇ ಕ್ವಶನ್ ನೋಡಿ, ಮೆನ್ಷನ್ ದ ಪಾಪ್ಯುಲೇಷನ್ ಇಂಟರಾಕ್ಷನ್ ದಟ್ ಎಕ್ಸಿಸ್ಟ್ ಅಮಾಂಗ್ ದ ಫಾಲೋಯಿಂಗ್. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸಿ, ಈ ಕ್ವಶನ್ನು 2 ರೀತಿಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಮೊದಲನೇದು, ಫಸ್ಟ್ ಸ್ಟೇಟ್ಮೆಂಟ್ ಓದ್ಬಿಟ್ಟು ನೀವು ಆ ಪಾಪ್ಯುಲೇಷನ್ ಇಂಟರಾಕ್ಷನ್ ಯಾವುದು ಅಂಥೇಳಿ ಯು ನೀಡ್ ಟು ಆನ್ಸರ್ ದ್ಯಾಟ್. 1 ವರ್ಡ್ ಆನ್ಸರೇ, 1 ವರ್ಡ್ನಲ್ಲಿ ಬರೆದು ಬಿಟ್ಟಿದ್ರೆ ನಿಮಗೆ ಪೂರ್ಣ 1 ಮಾರ್ಕ್ಸ್ ಸಿಗುತ್ತೆ. ರೈಟ್, ಸೊ ಈ ರೀತಿ 5 ಕ್ವಶನ್ಸ್ನಲ್ಲಿ 5 ಕ್ವಶನ್ಸ್ ಸ್ಪ್ಲಿಟ್ ಮಾಡಿ ಕೇಳಿದಲ್ಲಿ 5 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡಿ, ಅಥವಾ ನಿಮಗೆ ಇದನ್ನು 3 ಸ್ಟೇಟ್ಮೆಂಟ್ಸ್ 3 ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಕೇಳಿದಲ್ಲಿ 3 ಮಾರ್ಕ್ಸ್ ಈಗೇನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ದಿಸ್ ಕ್ವೆಶನ್ ಮೈಟ್ ಆಲ್ಸೋ ಬಿ ಟರ್ನ್ಡ್ ಇನ್ ಅದರ್ ವೇ. ಇನ್ನು
ಈ ಕ್ವಶನ್ಗೆ ಇನ್ನೊಂದು ಥರನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ. ಸಿ, ಎಬಿಂಗ್ಡನ್ ಟಾರ್ಟೈಸ್ ಆ್ಯಂಡ್ ಗೋಡ್ಸ್ ಇನ್ ದ ಗ್ಯಾಲಪಗೋಸ್ ಐಲ್ಯಾಂಡ್, ಇದು ಯಾವ ಥರದ ಪಾಪ್ಯುಲೇಷನ್ ಇಂಟರಾಕ್ಷನ್, ಕಾಂಪಿಟೇಷನ್. ಓಕೆ, ಅಥವಾ ಈಗ ನೋಡಿ, ಕುಕು ಲೇಸ್ ಎಗ್ಸ್ ಇನ್ ದ ಕ್ರೋಸ್ ನೆಸ್ಟ್, ಇದು ಒಂಥರದ್ದು ಸ್ಪೆಷಲ್ ಟೈಪ್ ಆಫ್ ಪ್ಯಾರಾಸೈಟಿಸಮ್. ಇದಕ್ಕೆ ನಾವು ಬ್ರೂಡ್ ಪ್ಯಾರಾಸೈಟಿಸಮ್ ಅಂತ ಕರಿತೀವಿ. ಈಗ ನೋಡಿ ಸ್ಟೂಡೆಂಟ್ಸ್, ಯಾವಾಗ ನಾನು ಬ್ರೂಡ್ ಪ್ಯಾರಾಸೈಟಿಸಮ್ ಅಂತ ಹೇಳ್ತಾ ಇದ್ದೀನಿ, ಬ್ರೂಡ್ ಪ್ಯಾರಾಸೈಟಿಸಮ್ಗೆ ನಿಮಗೆ ಸ್ಪೆಷಲ್ ಥರ, ದಿಸ್ ಇಸ್ ಅ ಸ್ಪೆಷಲ್ ಟೈಪ್ ಆಫ್ ಪ್ಯಾರಾಸೈಟಿಕ್ ಇಂಟರಾಕ್ಷನ್ ಇನ್ ಬರ್ಡ್ಸ್. ಮುಖ್ಯವಾದಂಥ ಪ್ಯಾರಾಸೈಟಿಕ್ ಇಂಟರಾಕ್ಷನ್ ಬರ್ಡ್ಸ್ನಲ್ಲಿ ನಡೀತಕ್ಕಂಥದ್ದು. ವೇರ್ ಯು ಸಿ ವೆಲ್ ಕುಕು ಅಂದರೆ ಪ್ಯಾರಾಸೈಟಿಕ್ ಬರ್ಡ್ ಹೋಸ್ಟ್ ನೆಸ್ಟ್ನಲ್ಲಿ ತನ್ನ ಮೊಟ್ಟೆಗಳನ್ನು ಇಟ್ಟುಬಿಟ್ಟು ದಿಸ್ ವಿಲ್ ಡಿಸಪಿಯರ್, ದಿಸ್ ವಿಲ್ ಗೋ ಅವೇ ಸಚ್ ದ್ಯಾಟ್ ಮುಂದಿನ ಕೇರ್ ಟೇಕ್ ಅಥವಾ ಇನ್ಕ್ಯುಬೇಷನ್ ಆಫ್ ದ ಎಗ್ಸ್ ವಿಲ್ ಬಿ ಟೇಕನ್ ಕೇರ್ ಬೈ ದ ಹೋಸ್ಟ್. ಯಾಕಂದರೆ ಹೋಸ್ಟ್ ಇಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಆಗೋದಿಲ್ಲ ಯಾವುದು ತನ್ನ ಎಗ್ಸು ಮತ್ತು ಪ್ಯಾರಾಸೈಟಿನ್ ಎಗ್ಸ್ ಯಾವುದು ಅಂತ ಹೇಳಿಬಿಟ್ಟು. ಸೊ ಈ ಥರದ್ದು ನಿಮಗೆ ಕಾಂಪಿಟೇಷನ್, ಬ್ರೂಡ್ ಪ್ಯಾರಾಸೈಟಿಸಮ್, ಈ ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟು ದೇ ವಿಲ್ ಆಸ್ಕ್ ಯು ಟು ರೈಟ್ ದ ಎಕ್ಸಾಂಪಲ್ ಫಾರ್ ಈಚ್. ಅಂದರೆ ಉಲ್ಟಾ, ನಾವೀಗೇನು ಆನ್ಸರ್ ಬರಿತಾ ಇದ್ದೀವಲ್ಲ, ಆ ಆನ್ಸರನ್ನೇ ಕ್ವಶನ್ ಮಾಡಿಬಿಟ್ಟು ಅವರು ನಿಮಗೆ ಒಂದು ಎಕ್ಸಾಂಪಲ್ ಬರೀರಿ ಅಂತ ಕೇಳಬಹುದು. ಈ ಥರನೂ ಒಂದು ಸಾಧ್ಯತೆ ಇದೆ. ಆಲ್ ರೈಟ್. ಸೊ ಇದೇ ರೀತಿ ಸಿ ಆನಿಮೋನ್ ಆ್ಯಂಡ್ ಕ್ಲಾನ್ ಫಿಶ್ ಆಗಿರಲಿ, ಓಕೆ, ವಾಸ್ಪ್ ಲೇಯಿಂಗ್ ಎಗ್ಸ್ ಇನ್ ಫಿಗ್ ಫ್ರೂಟ್, ಆರ್ಕಿಡ್, ಆಫ್ರೀಸ್ ಆ್ಯಂಡ್ ಬೀಸ್, ಇವುಗಳ ಎಕ್ಸಾಂಪಲ್ಸ್ ಏನಂತ ಹೇಳಿ, ಇವುಗಳ ಯಾವ ಥರದ ಪಾಪ್ಯುಲೇಷನ್ ಇಂಟರಾಕ್ಷನ್ ಇದಾವೆ ಅಂತ ಹೇಳಿ, ಯು ನೀಡ್ ಜಸ್ಟ್ ಪಾಪ್ಯುಲೇಷನ್ ಇಂಟರಾಕ್ಷನ್, ಅವುಗಳ ಹೆಡ್ಡಿಂಗ್ಸ್ ಬರೋದು, ಎಕ್ಸಾಂಪಲ್ಸ್, ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ರೈಟ್. ಇದರಿಂದಾನೇ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡುವಂಥ ಪಾಸಿಬಿಲಿಟಿ ಇದೆ ಈ ಚಾಪ್ಟರಿಂದ, ರೈಟ್. ನೆಕ್ಸ್ಟ್, ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್. ನೋಡಿ, ಈ ಅಡ್ಯಾಪ್ಟೇಷನ್, ನೆಟಾಲಿಟಿ, ಮಾರ್ಟಾಲಿಟಿ, ಎಮಿಗ್ರೇಷನ್, ಡೆಫಿನೇಷನ್, ಇವು ಪಾಪ್ಯುಲೇಷನ್ ಸೈಜನ್ನು ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮಾಡ್ತಕ್ಕಂಥವು. ಪಾಪ್ಯುಲೇಷನ್ ಸೈಜ್ ಯಾವಾಗ ವೇರಿ ಆಗುತ್ತೆ, ಓಕೆ. ನೆಟಾಲಿಟಿ ಅಂದರೆ ನಂಬರ್ ಆಫ್ ಬರ್ತ್ಸ್, ಓಕೆ. ಮಾರ್ಟಾಲಿಟಿ ಅಂದರೆ ನಂಬರ್ ಆಫ್ ಡೆತ್ಸ್ ಇನ್ ಫ್ರಮ್ ಅ ಗಿವನ್ ಪಾಪ್ಯುಲೇಷನ್, ಓಕೆ. ಇಮಿಗ್ರೇಷನ್, number of individuals that have migrated from some other place to the given geographical location. Emigration ಅಂತಂದರೆ number of individuals that have left the geographical location. ಇದನ್ನು ಒಂದ್ಸಲ ಥರೋಲಿ ಆಗಿ ಯು ಜಸ್ಟ್ ಗೋ ಥ್ರೂ ದ ಡೆಫಿನೇಷನ್ಸ್ ಆ್ಯಂಡ್ ಮುಖ್ಯವಾಗಿ ಫಾರ್ಮುಲಾ ಇದೆ ನೋಡಿ, ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದ ಪಾಪ್ಯುಲೇಷನ್ ಅಟ್ ಗಿವನ್ ಪೀರಿಯಡ್ ಆಫ್ ಟೈಮ್, ಓಕೆ. n is equal to, ರೈಟ್. ಈ ನೆಟಾಲಿಟಿಯನ್ನು ನಾವು ಬಿ ಅಂತ ಡಿನೋಟ್ ಮಾಡ್ತೀವಿ, ಮಾರ್ಟಾಲಿಟಿಯನ್ನು ಡಿ ಅಂತ ಡಿನೋಟ್ ಮಾಡ್ತೀವಿ, ಇಮಿಗ್ರೇಷನ್ ಐ, ಅದೇ ರೀತಿ ಎಮಿಗ್ರೇಷನ್ ಇ, ಬಿ ಪ್ಲಸ್ ಐ, ಓಕೆ, ಮೈನಸ್ ಐ ಪ್ಲಸ್ ಇ, ಈ ಥರ ಫಾರ್ಮುಲಾ ಇದೆ ನೋಡಿ. ಆ ಫಾರ್ಮುಲಾ ಕೂಡ ಇಟ್ ವಿಲ್ ಬಿ ಇಂಪಾರ್ಟೆಂಟ್ ಆಸ್ ಪರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ವಾಟ್ ಆರ್ ಎಕ್ಟೋಪ್ಯಾರಾಸೈಟ್ಸ್ ಆ್ಯಂಡ್ ಎಂಡೋಪ್ಯಾರಾಸೈಟ್ಸ್? ಪ್ಯಾರಾಸೈಟಿಸಮ್ನಲ್ಲಿ ಈ ಎರಡು ಟೈಪ್ಸ್, ಎಕ್ಟೋಪ್ಯಾರಾಸೈಟ್ಸು, ಎಂಡೋಪ್ಯಾರಾಸೈಟ್ಸ್ ಅಂತಂದರೆ ಏನು, ಡಿಫ್ರೆನ್ಷಿಯೇಟ್ ಅಂದರೆ ಈ ರೀತಿ ಕೇಳಿದ್ರೆ ನಿಮಗೆ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎಕ್ಟೋಪ್ಯಾರಾಸೈಟ್ ಆ್ಯಂಡ್ ಎಂಡೋಪ್ಯಾರಾಸೈಟ್ ಅಂತಲೂ ಕೂಡ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಂ, ಇದೇ ಅಂದರೆ ಇದನ್ನು 5 ಮಾರ್ಕ್ ಕೇಳ್ದೇ ಒಂದು ವೇಳೆ 3+2 ಆಗಿ ಕೇಳ್ಬೋದು. ಇದು 3+2 or 2+3. List any 3 parasitic adaptations in animals. Parasitic adaptationsಗಳು ಏನು? ಆ್ಯನಿಮಲ್ಸ್ನಲ್ಲಿ ಮುಖ್ಯವಾಗಿ ಪ್ಯಾರಾಸೈಟ್ಸ್ ತಮ್ಮಲ್ಲಿ ಏನು ಅಡ್ಯಾಪ್ಟೇಷನ್ಸನ್ನು ಹೊಂದ್ಕೊಂಡಿರ್ತವೆ ಅದನ್ನು ನೀವು ಈ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು.
ಲಾಸ್ ಆಫ್ ಸೆನ್ಸ್ ಆರ್ಗನ್ಸು ಅಂದರೆ ಶಾರ್ಟ್ ಡೈಜೆಸ್ಟಿವ್ ಕೆನಾಲ್, ಡೈಜೆಸ್ಟಿವ್ ಟ್ರ್ಯಾಕ್ಟು, ಓಕೆ, ಅನ್ನೆಸೆಸರಿ ಸೆನ್ಸ್ ಆರ್ಗನ್ಸು ವೆನ್ ದೇ ಲಾಸ್ಟ್. ಪ್ಯಾರಾಸೈಟಿಕ್ ಅಡ್ಯಾಪ್ಟೇಷನ್ಸ್ ಅಂದರೆ ಪ್ಯಾರಾಸೈಟ್ಸ್ ತನ್ನಲ್ಲಿ ಏನು ಅಡ್ಯಾಪ್ಟೇಷನ್ಸನ್ನು ತಂದ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಆ ಪಾರ್ಟನ್ನು ನೀವು ಕೂಡ ಎಕ್ಸ್ಪೆಕ್ಟ್ ಈ ಕ್ವಶನಲ್ಲಿ ಇದು ಸ್ಪ್ಲಿಟ್ ಕ್ವಶನ್ ಆಗಿರ್ತದೆ. ಆ್ಯಕ್ಚುಲಿ ದಿಸ್ ಇಸ್ ಕ್ವಶನ್ ನಂಬರ್ 3 ಓನ್ಲಿ. ಓಕೆ, ಒಂದೇ ಕ್ವಶನ್ 3+2 ಕ್ವಶನಲ್ಲಿ ಈ ರೀತಿ ಅಪಿಯರ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ, ರೈಟ್. ಎಕ್ಟೋಪ್ಯಾರಾಸೈಟ್ಸ್, ದ ಪ್ಯಾರಾಸೈಟ್ಸ್ ದಟ್ ಹಾರ್ಮ್ ದ ಹೋಸ್ಟ್ ಫ್ರಮ್ ಔಟ್ಸೈಡ್ ದ ಬಾಡಿ. ಎಂಡೋಪ್ಯಾರಾಸೈಟ್ ಯಾವುದು ಹೋಸ್ಟ್ ಒಳಗಡೆ ಇದ್ಬಿಟ್ಟು ಪ್ಯಾಥೋಜನ್ ಹೋಸ್ಟನ್ನು ಹಾರ್ಮ್ ಮಾಡುತ್ತೆ. ಆಲ್ ರೈಟ್, ಸೊ ಈ ರೀತಿ ಕ್ವಶನ್ ನಂಬರ್ 3 ಯು ಕ್ಯಾನ್ ಸಿ ದ ಸ್ಪ್ಲಿಟ್ ಕ್ವಶನ್. ನೆಕ್ಸ್ಟ್ ಇದು ಕ್ವಶನ್ ನಂಬರ್ 4 ಆಗುತ್ತೆ ಆ್ಯಕ್ಚುಲಿ. ದ ಫಸ್ಟ್ ಕ್ವಶನಲ್ಲಿ ನಾನು ನಿಮಗೆ ಡಿಸ್ಕ್ರೈಬ್ ಮಾಡಿದೆ. ನಿಮಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಪಾಪ್ಯುಲೇಷನ್ ಇಂಟರಾಕ್ಷನ್ ಬರೀರಿ ಅಂತ ಹೇಳಿ ಕೇಳ್ತಾರೆ, ಅಥವಾ ಪಾಪ್ಯುಲೇಷನ್ ಇಂಟರಾಕ್ಷನ್ ಅನ್ನು ಕೊಟ್ಬಿಟ್ಟು ದೇ ವಿಲ್ ಆಸ್ಕ್ ಯು ಟು ಗಿವ್ ಅನ್ ಎಕ್ಸಾಂಪಲ್ ಫಾರ್ ಈಚ್ ಆಫ್ ದ ಪಾಪ್ಯುಲೇಷನ್ ಇಂಟರಾಕ್ಷನ್. ಪ್ಯಾರಾಸೈಟಿಸಮ್ ಹೀಗೆ ಒಂದು ಎಕ್ಸಾಂಪಲ್ ಬರೀಬೇಕು. ಓಕೆ, ಮ್ಯೂಚುವಲಿಸಮ್ ಒಂದು ಎಕ್ಸಾಂಪಲ್ ಬರೀರಿ. ಮ್ಯೂಚುವಲಿಸಮ್ ಎಕ್ಸಾಂಪಲ್ ವಾಸ್ಪ್, ಪಾಲಿನೇಟಿಂಗ್ ವಾಸ್ಪ್ ಆರ್ಗ್ಯಾನಿಸಮ್ ಪಾಲಿನೇಟಿಂಗ್ ದ ಫಿಗ್ ಇನ್ಫ್ಲೋರಸೆನ್ಸ್ ಆಯಿತು, ಮ್ಯೂಚುವಲಿಸಮ್ ಆಯಿತು. ಪ್ಯಾರಾಸೈಟಿಸಮ್ ಆಯಿತು. ಕಮೆನ್ಸಿಯಾಲಿಸಮಿಗೆ ಒಂದು ಎಕ್ಸಾಂಪಲ್, ಕಮೆನ್ಸಿಯಾಲಿಸಮ್ ಈಸ್ ಅ ಕೈಂಡ್ ಆಫ್ ಪಾಪ್ಯುಲೇಷನ್ ಇಂಟರಾಕ್ಷನ್ ಎಲ್ಲಿ ಒಂದು ಸ್ಪೀಸೀಸ್ ಬೆನಿಫಿಟ್ ಆಗುತ್ತೆ, ಅದರ್ ಸ್ಪೀಸೀಸಿಗೆ ಯಾವುದೇ ರೀತಿಯ ಬೆನಿಫಿಟ್ನೂ ಆಗಲ್ಲ ಅಥವಾ ಹಾರ್ಮ್ನು ಕೂಡ ಆಗೋದಿಲ್ಲ. ಆಲ್ ರೈಟ್, ಥರ್ಡ್ ಒನ್ ದಟ್ ಈಸ್ ಕಮೆನ್ಸಿಯಾಲಿಸಮ್. ಅದಕ್ಕೆ ಎಕ್ಸಾಂಪಲ್ ಕ್ಲೌನ್ ಫಿಶ್ ಎಕ್ಸಾಂಪಲ್ ಇದೆ ನೋಡಿ. ದಿಸ್ ಇಸ್ ಅ ಎಕ್ಸಾಂಪಲ್ ವಿಚ್ ಇಸ್ ಗಿವನ್ ಇನ್ ದ NCERT ಟೆಕ್ಸ್ಟ್ ಬುಕ್. ಕ್ಲೌನ್ ಫಿಶ್ ಲಿವಿಂಗ್ ಅಮಾಂಗ್ ದ ಟೆಂಟ್ಯಾಕಲ್ಸ್ ಆಫ್ ಸಿ ಅನಿಮೋನ್. ಆಲ್ ರೈಟ್, ಅದೇ ಥರ ಕಾಂಪಿಟೇಟಿವ್ ರಿಲೀಸ್ ವಿತ್ ರಿಸೋರ್ಸ್ ಪಾರ್ಟಿಷನಿಂಗ್. ಈ ಥರದ್ದು ಪಾಪ್ಯುಲೇಷನ್ ಇಂಟರಾಕ್ಷನ್ಸ್ಗಳಿಗೆ ಒಂದೊಂದು ಎಕ್ಸಾಂಪಲ್ ವಿಚ್ ವಿಲ್ ಕ್ಯಾರಿ 1 ಮಾರ್ಕ್ ಈಚ್. ನೆಕ್ಸ್ಟ್ ಒನ್, ಎಕ್ಸ್ಪ್ಲೇನ್ ದ 2 ಟೈಪ್ಸ್ ಆಫ್ ಗ್ರೋತ್ ಪ್ಯಾಟರ್ನ್ ಅಬ್ಸರ್ವ್ಡ್ ವೆನ್ ದ ರಿಸೋರ್ಸಸ್ ಆರ್ ಅನ್ಲಿಮಿಟೆಡ್, ವೆನ್ ದ ರಿಸೋರ್ಸಸ್ ಆರ್ ಲಿಮಿಟೆಡ್. ಗ್ರೋತ್ ಪ್ಯಾಟರ್ನ್ಸ್, ದೇರ್ ಆರ್ 2 ಟೈಪ್ ಆಫ್ ಗ್ರೋತ್ ಪ್ಯಾಟರ್ನ್ಸ್. ಓಕೆ, ನಾವು 2 ಥರದ್ದು ಗ್ರೋತ್ ಕರ್ವ್ಸ್ಗಳನ್ನು ವಿ ಯೂಶಲಿ ಕಮ್ ಅಕ್ರಾಸ್. ಒನ್ ಈಸ್ ಕಾಲ್ಡ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವ್, ಇನ್ನೊಂದು ಲಾಜಿಸ್ಟಿಕ್ ಗ್ರೋತ್ ಕರ್ವ್. ಒಂದು ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವ್ ಆಗಿರುತ್ತೆ, ಇನ್ನೊಂದು ಲಾಜಿಸ್ಟಿಕ್ ಗ್ರೋತ್ ಕರ್ವ್. ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದರೆ ಯಾವ ಸಂದರ್ಭದಲ್ಲಿ ನಮಗೆ ಈ ರೀತಿಯ ಗ್ರೋತ್ ಕರ್ವ್ ಬರಲು ಸಾಧ್ಯ ಅಂದರೆ ವೆನ್ ದ ರಿಸೋರ್ಸಸ್ ಆರ್ ಅನ್ಲಿಮಿಟೆಡ್, ಪಾಪ್ಯುಲೇಷನ್ ಸೈಜ್ ಗೋಸ್ ಆನ್ ಇನ್ಕ್ರೀಸಿಂಗ್. ಅಂದರೆ ಈ ಕ್ರೈಟೀರಿಯಾ ನೀವು ಯು ವಿಲ್ ಹ್ಯಾವ್ ಟು ಜಸ್ಟ್ ಗೋ ಥ್ರೂ. ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವಿಗೆ ರೆಸ್ಪಾನ್ಸಿಬಲ್ ಇರತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಯಾವ್ಯಾವು. ಓಕೆ, ಆ್ಯಂಡ್ ಮುಖ್ಯವಾಗಿ ಫಾರ್ಮುಲಾ ಇದೆ ನೋಡಿ. ಫಾರ್ಮುಲಾ ದಟ್ ಈಸ್ ಮೆನ್ಷನ್ ಇನ್ ದ NCERT ಟೆಕ್ಸ್ಟ್ ಬುಕ್ ಫಾರ್ ದ ಗ್ರೋತ್ ಕರ್ವ್ ವಿಚ್ ಅಬ್ಟೈನ್ಸ್ ದ J-shape ಗ್ರೋತ್ ಕರ್ವ್ ಇನ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್. ಅದು dN/dt ಈಸ್ ಈಕ್ವಲ್ ಟು RN ಅಂತ ಏನೋ ಫಾರ್ಮುಲಾ ಇದೆ ನೋಡಿ. dN/dt ಈಸ್ ಈಕ್ವಲ್ ಟು RN. ಓಕೆ, ಈ ಫಾರ್ಮುಲಾನು ಕೂಡ ಮೆನ್ಷನ್ ಮಾಡಬೇಕು. ಅದೇ ರೀತಿ ದ ನೆಕ್ಸ್ಟ್ ಕ್ವಶನಿಗೆ ನೋಡಿ, ವೆನ್ ದ ರಿಸೋರ್ಸಸ್ ಆರ್ ಲಿಮಿಟೆಡ್, ರಿಸೋರ್ಸಸ್ ಲಿಮಿಟೆಡ್ ಇರುವಾಗ ಯಾವ ರೀತಿಯ ಗ್ರೋತ್ ಕರ್ವ್ ನಮಗೆ ಸಿಗುತ್ತೆ ಅಂತ ಹೇಳಿದರೆ ಲಾಜಿಸ್ಟಿಕ್ ಗ್ರೋತ್ ಕರ್ವ್. ಇಲ್ಲಿನೂ ಕೂಡ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ನೀವು ಬರಿಬೇಕು, ಪ್ಲಸ್ ಈ ಫಾರ್ಮುಲಾ ಮರಿಬಾರ್ದು. ಈ ಫಾರ್ಮುಲಾ ಇಂಪಾರ್ಟೆಂಟ್. ಫಾರ್ಮುಲಾ ವರ್ಲ್ಹಾಲ್ಸ್ಟ್ ಪರ್ಲ್ ಲಾಜಿಸ್ಟಿಕ್ ಗ್ರೋತ್. ನಿಮಗೆ ಈ ಕ್ವಶನನ್ನು ಇನ್ನೂ ಮಾಡಿಫೈಡ್ ವೇನಲ್ಲಿ ನೀವು ಕೇಳಬಹುದು, ಅಥವಾ ಸೆಕೆಂಡ್ ಕ್ವಶನ್ ಒಂದು ವೇಳೆ ಡೀಟೇಲ್ ಆಗಿ ಕೇಳಿದ್ರು ಅಂತ ಅನ್ಕೊಳ್ರಿ. ಆವಾಗ ನಿಮಗೆ ಕ್ವಶನ್ ಕೇಳೋವಂಥ ಪಾಸಿಬಿಲಿಟಿ ಇರುತ್ತೆ. ದಟ್ ಈಸ್ ವಾಟ್ ಈಸ್ ವರ್ಲ್ಹಾಲ್ಸ್ಟ್ ಪರ್ಲ್ ಲಾಜಿಸ್ಟಿಕ್ ಗ್ರೋತ್ ಡಿಸ್ಕ್ರೈಬ್ಡ್ ಆಸ್. ಓಕೆ, ಆ ಥರನೂ ಈ ಪ್ರಶ್ನೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ, ರೈಟ್. ಸೊ ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಕ್ವಶನ್ ವೇರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ದ ಚಾಪ್ಟರ್. ಓಕೆ, ಅದೇ ರೀತಿ 3 ಮಾರ್ಕ್ ಕ್ವಶನ್ಸ್ನಲ್ಲಿ ನೋಡ್ರಿ, ಈ ಥರ
ಮೂರು ಥರದ ಪಿರಮಿಡ್ಗಳನ್ನು ಅವ್ರು ಕೊಟ್ಟಿದ್ದಾರೆ, ರೈಟ್. ದೇ ಆರ್ ಆಸ್ಕಿಂಗ್ ಅಸ್ ಟು ರೈಟ್ ದ ಸ್ಟೇಟಸ್ ಆಫ್ ದೀಸ್ ಪಾಪ್ಯುಲೇಷನ್. ಈ ಮೂರು ಥರದ್ದು ಪಿರಮಿಡ್ಸ್ಗಳಲ್ಲಿ ಯಾವ ರೀತಿಯ ಪಾಪ್ಯುಲೇಷನ್ ಅಂದರೆ ಗ್ರೋತ್ ಯಾವ ರೀತಿ ಇದೆ, ಇಲ್ಲಿ ಪಾಪ್ಯುಲೇಷನ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆಯೋ, ಡಿಕ್ರೀಸ್ ಆಗ್ತಾ ಇದೆಯೋ, ಅಥವಾ ಸ್ಟೇಬಲ್ ಇದೆಯೋ, ದಟ್ ಯು ನೀಡ್ ಟು ಆನ್ಸರ್ ಫ್ರಮ್ ದ ಗಿವನ್ ಡಯಾಗ್ರಾಮ್ ಅಥವಾ ಗಿವನ್ ಪಿರಮಿಡ್ ಇಂದ. ಫಸ್ಟ್ ಕೇಸ್ನಲ್ಲಿ ವಾಟ್ ವಿ ಕುಡ್ ಸಿ, ದ ಪಾಪ್ಯುಲೇಷನ್, ದ ಪಿರಮಿಡ್ ರೆಪ್ರೆಸೆಂಟ್ಸ್ ದ ವಿಚ್ ಟೈಪ್ ಆಫ್ ಪಾಪ್ಯುಲೇಷನ್? ಗ್ರೋಯಿಂಗ್ ಅಂದರೆ ಇನ್ಕ್ರೀಸಿಂಗ್ ಅಂತಾನೆ ಅನ್ಬೋದು. ಓಕೆ, ದೆನ್ ಸೆಕೆಂಡ್ ಕೇಸ್ನಲ್ಲಿ ಇದು ಈ ಯಾವ ಥರದ ಪಿರಮಿಡ್ ಇದೆ ಅಂತ ಹೇಳಿದರೆ, ದಿಸ್ ಈಸ್ ಗಿವಿಂಗ್ ಅಸ್ ದ ಬೆಲ್ ಶೇಪ್ಡ್ ಕರ್ವ್ ವಿಚ್ ಈಸ್ ಆಲ್ಮೋಸ್ಟ್ ಸ್ಟೇಬಲ್ ಟೈಪ್ ಆಫ್ ಪಾಪ್ಯುಲೇಷನ್. ಆ್ಯಂಡ್ ಇಲ್ಲಿ ನಮಗೆ ಥರ್ಡ್ ಕೇಸ್ನಲ್ಲಿ ಅರ್ನ್ ಶೇಪ್ಡ್ ಪಿರಮಿಡ್ ನಾವು ಆಪ್ಟೈನ್ ಮಾಡಬಹುದು ವೆನ್ ದ ಪಾಪ್ಯುಲೇಷನ್ ಈಸ್ ಡಿಕ್ಲೈನಿಂಗ್. ಇದು ಸ್ಟೇಬಲ್ ಪಾಪ್ಯುಲೇಷನ್ ಆ್ಯಂಡ್ ಇದು ಗ್ರೋಯಿಂಗ್ ಪಾಪ್ಯುಲೇಷನ್. ಓಕೆ, ಈ ರೀತಿ ನಿಮಗೆ ಇಂಟರ್ಪ್ರಿಟ್ ಮಾಡಲು ಕೇಳ್ತಾರೆ ಕ್ವಶನ್. ಅಥವಾ ನಾನು ಹೇಳಿದೆಲ್ಲ ದ ಟೇಬಲ್, ರೈಟ್, ಆ ಟೇಬಲ್ನಲ್ಲಿ ಪ್ಲಸ್ 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 ಮೈನಸ್ ಎರಡು, ಲೈಕ್ ಪ್ಲಸ್ ಆರ್ ಝೀರೋ, ಇಂಥ ಸಂದರ್ಭದಲ್ಲಿ ಯಾವ ಥರದ ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂತ ಹೇಳಿಬಿಟ್ಟು ಯು ನೀಡ್ ಟು ಇಂಟರ್ಪ್ರಿಟ್. ಈ ಥರ ಪ್ರಶ್ನೆ ಕೇಳಿದಾಗ ಸ್ಪೀಸೀಸ್ ಎ ಇಟ್ ಈಸ್ ಶೋಯಿಂಗ್ ಪ್ಲಸ್, ಸ್ಪೀಸೀಸ್ ಬಿ ನೀವು ಇಲ್ಲಿ ಮೈನಸ್ ಅನ್ನು ನೋಡಬಹುದು. ಇದು ಯಾವ ಥರದ್ದು ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂತ ಪ್ರಶ್ನೆ ಕೇಳಿರ್ತಾರೆ. ವಿಚ್ ಟೈಪ್ ಆಫ್ ಪಾಪ್ಯುಲೇಷನ್ ಇಂಟರಾಕ್ಷನ್ ಈಸ್ ದಿಸ್? ಒಂದು ಸ್ಪೀಸೀಸ್ ಬೆನಿಫಿಟ್ ಆಗಿದ್ದು ಇನ್ನೊಂದು ಸ್ಪೀಸೀಸ್ ಲಾಸ್ ಆಗಿರೋದಲ್ಲಿ ಮೈಟ್ ಬಿ ಪ್ರಿಡೇಷನ್ ಅಂತ ಅನ್ಕೊಟ್ರೆ. ಪ್ರಿಡೇಷನಿಗೆ ಒಂದು ಎಕ್ಸಾಂಪಲ್ ಪ್ರಿಡೇಟರ್ಸ್, ರೈಟ್. ಓನ್ಲಿ ದ ಪ್ರಿಡೇಟರ್ ವಿಲ್ ಬಿ ಬೆನಿಫಿಟೆಡ್ ವೈಲ್ ದ ಪ್ರೇ ಈಸ್ ಹಾರ್ಮ್ಡ್. ಒಂದು ಎಕ್ಸಾಂಪಲ್ ಬರೀಬೇಕು. ಆಲ್ ರೈಟ್. ಅದೇ ಥರ ಎರಡೂ ಪ್ಲಸ್ ಇರ್ತಕ್ಕಂಥದ್ದು, ಎರಡೂ ಸ್ಪೀಸೀಸ್ ಬೆನಿಫಿಟ್ ಆಗಿರ್ತಕ್ಕಂಥ ಪಾಪ್ಯುಲೇಷನ್ ಇಂಟರಾಕ್ಷನ್ ಯಾವುದದು? ಅದು ಮ್ಯೂಚುವಲಿಸಮ್. ಆಲ್ ರೈಟ್. ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೂಡ ಮೆನ್ಷನ್ ಮಾಡಬೇಕು ಅಬೌಟ್ ಮ್ಯೂಚುವಲಿಸಮ್. ಕಮೆನ್ಷಿಯಲಿಸಮ್ನಲ್ಲಿ ಏನಾಗುತ್ತೆ? ಇದನ್ನೆಲ್ಲ ಇಂಥ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕಂತಂದರೆ ವಿ ನೀಡ್ ಟು ಬಿ ಥರೋ ವಿತ್ ದ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. ಕಮೆನ್ಷಿಯಲಿಸಮ್ ಡೆಫಿನೇಷನ್ ಸರಿಯಾಗಿ ಗೊತ್ತಿರಲಿ. ಕಮೆನ್ಷಿಯಲಿಸಮ್ ಇಸ್ ಅ ಟೈಪ್ ಆಫ್ ಪಾಪ್ಯುಲೇಷನ್ ಇಂಟರಾಕ್ಷನ್ ವೇರ್ ಒನ್ ಸ್ಪೀಸೀಸ್ ಈಸ್ ಬೆನಿಫಿಟೆಡ್ ವೈಲ್ ದ ಅದರ್ ಸ್ಪೀಸೀಸ್ ನೈದರ್ ಈಸ್ ಬೆನಿಫಿಟೆಡ್ ನಾರ್ ಈಸ್ ಹಾರ್ಮ್ಡ್. ಸೊ ಅದರ್ ರಿಮೇನ್ಸ್ ಅನ್ಅಫೆಕ್ಟೆಡ್. ಅಲ್ಲಿ ನಾನು ಈ ರೀತಿ ಝೀರೋ ಅಂತ ಮೆನ್ಷನ್ ಮಾಡಿರ್ತೇನೆ. ಸೊ ಒಂದು ಎಕ್ಸಾಂಪಲ್ you can just write down for each of the population interaction, which will carry 3 marks. Next question. Differentiate between exponential growth and logistic growth. Logistic growth nalla ಮತ್ತೆ exponential growth ನಲ್ಲಿ ಆಗ್ತಕ್ಕಂತಹ ಒಂದೆರಡು ಡಿಫರೆನ್ಸಸ್ಗಳನ್ನು ನೀವು ಬರೀಬಹುದು. when the resources exponential growth ನಮಗೆ ಯಾವಾಗ ಸಿಗುತ್ತೆ? J-shaped growth curve ಸಿಗುತ್ತೆ. We will get this type of growth when the resources are unlimited. Logistic growth curve, we obtain a sigmoid growth is obtained when the resources are limited. You can just even write one more point. ನೀವು ಎರಡು ಗ್ರೋತ್ ಪ್ಯಾಟರ್ನಿನ ಆ ಫಾರ್ಮುಲಾನು ಕೂಡ ಮೆನ್ಷನ್ ಮಾಡ್ಬೋದು ನಿಮ್ಮ ಪಾಯಿಂಟ್ನಲ್ಲಿ, ಆನ್ಸರ್ನಲ್ಲಿ. ಅದೇ ರೀತಿ ನೆಕ್ಸ್ಟ್ ಕ್ವೆಶನ್, ಲಿಸ್ಟ್ ದ ಡಿಫೆನ್ಸ್ developed by the prey against predator in animal communities. So defense against the prey developed by the predator ಅಂದರೆ ಯಾವಾಗ ಶಿಕಾರಿ ಮಾಡಕ್ಕೆ ಬಂದಾಗ ಶಿಕಾರ್ ತಾನೇ ಸರೆಂಡರ್ ಆಗೋದಿಲ್ಲ. ಮೀನ್ಸ್ ಇಟ್ ವಿಲ್ ಆಲ್ಸೋ ಹ್ಯಾವ್ ಸಮ್ ಡಿಫೆನ್ಸ್ ಮೆಕ್ಯಾನಿಸಮ್. ಅದನ್ನು ಕೂಡ ತನ್ನ ಬಚಾವ್ನಲ್ಲಿ ಕೆಲವೊಂದು ಅಡ್ಯಾಪ್ಟೇಷನ್ಸ್ಗಳನ್ನು ಮಾಡ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಪ್ರಾಣಿ ಅದನ್ನು ತಿನ್ನಕ್ಕೆ ಬಂದಿದೆ ಅಂತ ಹೇಳಿದರೆ ಇಟ್ ವಿಲ್ ನಾಟ್ ಜಸ್ಟ್ ಗಿವ್ ಅಪ್. ಅದನ್ನು ತನ್ನ ಬಚಾವ್ನಲ್ಲಿ ಕೆಲವೊಂದು ಮೆಕ್ಯಾನಿಸಮನ್ನು ಡೆವಲಪ್ ಮಾಡಿಕೊಂಡಿದೆ. ಅಂಥ ಲಿಸ್ಟ್ಗಳನ್ನು ಏನು ಅಂಥೇಳಿ ನೀವು ಇಲ್ಲಿ ಈ ಆನ್ಸರ್ನಲ್ಲಿ ಮೆನ್ಷನ್ ಮಾಡಬೇಕು ಕೆಲವೊಂದು ಎಕ್ಸಾಂಪಲ್ಸ್ಗಳ ಮುಖಾಂತರ. ನೆಕ್ಸ್ಟ್, ಲೈಕ್ ಫಾರ್ ಎಕ್ಸಾಂಪಲ್, ಒಂದು
ವೆರಿ ಕಾಮನ್ ಪ್ರಾಪರ್ಟಿ ಏನಿರುತ್ತೆ ಅಂತಂದರೆ ಕ್ಯಾಮೋಫ್ಲಾಜ್ ಪ್ರಾಪರ್ಟಿ. ಕ್ಯಾಮೋಫ್ಲಾಜ್ ಅಂತಂದರೆ ತನ್ನನ್ನು, ಲೈಕ್ ಫಾರ್ ಎಕ್ಸಾಂಪಲ್, ಇದು ವೆರಿ ಕಾಮನ್ ಥಿಂಗ್ ಯು ವಿಲ್ ಫೈಂಡ್ ಇನ್ ಕೇಸ್ ಆಫ್ ಫ್ರಾಗ್. ಫ್ರಾಗ್ ಏನು ಮಾಡುತ್ತೆ, ಸ್ನೇಕಿಂದ ಬಚಾವಾಗಲು, ಅಂದರೆ ಎನಿ ಆ್ಯನಿಮಲ್ ಒಂದು ವೇಳೆ ಅದನ್ನು ತಿನ್ನಕ್ಕೆ ಬಂದಾಗ ಇಟ್ ವಿಲ್ ಟ್ರೈ ಟು ಮಿಕ್ಸ್ ಇಟ್ ಸೆಲ್ಫ್, ಅಂದರೆ ಬ್ಯಾಕ್ಗ್ರೌಂಡ್ ಥರನೇ ಮಿಕ್ಸಪ್ ಮಾಡೋದನ್ನು ಪ್ರಯತ್ನ ಮಾಡ್ಕೊಳ್ಳುತ್ತೆ, ಸಚ್ ದ್ಯಾಟ್ ಇಟ್ ಈಸ್ ನಾಟ್ ಈಸಿಲಿ ಐಡೆಂಟಿಫೈಡ್. ಇಂಥ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನೀವು ಈ ಆನ್ಸರ್ನಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಒನ್, ಹೌ ವಿಲ್ ಯು ಮೆಜರ್ ದ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ ದ ಫಾಲೋಯಿಂಗ್ ಕೇಸಸ್? ಹಾಂ, ಇಂಡೈರೆಕ್ಟ್ ಕೆಲವೊಂದು ಸಾರಿ ನಾವು ಪಾಪ್ಯುಲೇಷನನ್ನು ಲೈಕ್ ಫಿಸಿಕಲಿ ಅಥವಾ ಇನ್ ಕೌಂಟಿಂಗ್ ಮಾಡಲು ಅಥವಾ ಪಾಪ್ಯುಲೇಷನ್ ಸೈಜ್ ಎಸ್ಟಿಮೇಷನ್ ಮಾಡಲು ಇಟ್ ಈಸ್ ನಾಟ್ ಸಮ್ಟೈಮ್ಸ್ ಇಂಡೈರೆಕ್ಟ್ ಪಾಪ್ಯುಲೇಷನ್ ಮೀನ್ಸ್ ಕೌಂಟಿಂಗ್ನು ಕೂಡ ಇಂಡೈರೆಕ್ಟ್ ಎಸ್ಟಿಮೇಷನ್ನು ಕೂಡ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ ಸಚ್ ಕೇಸಸ್, ಲೈಕ್ ಫಾರ್ ಎಕ್ಸಾಂಪಲ್ ಫಿಶ್ ಇನ್ ಲೇಕ್, how will you count how many fishes are there? So number of fish caught per trap. ಈ ರೀತಿ ನಾವು ಫಿಶ್ ಪಾಪ್ಯುಲೇಷನ್ನ ಸಾಧ್ಯವಾಗಿ ಇಷ್ಟು ಪಾಪ್ಯುಲೇಷನ್ ಇರಬಹುದು ಆ ಒಂದು ಕೊಟ್ಟಿರ್ತಕ್ಕಂತಹ ವಾಟರ್ ಬಾಡಿಯಲ್ಲಿ ಅಂಥೇಳಿ ನಾವು ಈ ರೀತಿ ಅದನ್ನು ಐಡೆಂಟಿಫೈ ಮಾಡಲು ಸಾಧ್ಯ. ದೆನ್ ಟೈಗರ್ ಸೆನ್ಸಸ್ ಇನ್ ನ್ಯಾಷನಲ್ ಪಾರ್ಕ್, nobody will go and dare to count the tigers. So tiger census usually based on the ಕೆಲವೊಂದು ಮೆಥಡ್ಸ್ ಇದ್ದಾವೆ, ರೈಟ್, ಬೇಸ್ಡ್ ಆನ್ ದ ಫೀಸಸ್ ಆ್ಯಂಡ್ ದ ಪಗ್ ಮಾರ್ಕ್ಸ್. ಆ ಬೇಸಿಸ್ ಮೇಲೆ ಇಂಡೈರೆಕ್ಟ್ ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಡಿಟರ್ಮೈನ್ ಮಾಡಲು ಈ ಕೆಲವೊಂದು ಮೆಥಡ್ಸ್ ಇದ್ದಾವೆ. ನೆಕ್ಸ್ಟ್, ರೈಟ್ ಎ ಶಾರ್ಟ್ ನೋಟ್ ಆನ್ ಬ್ರೂಡ್ ಪ್ಯಾರಾಸೈಟಿಸಮ್. ಈಗಾಗಲೇ ನಾನು ಫಸ್ಟ್ ಪಾರ್ಟ್ನಲ್ಲೇ ಹೇಳಿದೆ ನಿಮಗೆ, ಬ್ರೂಡ್ ಪ್ಯಾರಾಸೈಟಿಸಮ್ ಸ್ಪೆಷಲ್ ಟೈಪ್ ಆಫ್ ಪ್ಯಾರಾಸೈಟಿಕ್ ಫೆನಾಮಿನನ್, ಪ್ಯಾರಾಸೈಟಿಕ್ ಪಾಪ್ಯುಲೇಷನ್ ಇಂಟರಾಕ್ಷನ್, ಎಸ್ಪೆಷಲಿ ಬರ್ಡ್ಸ್ನಲ್ಲಿ ನೋಡ್ತಕ್ಕಂಥದ್ದು. ಎಲ್ಲಿ ಕುಕು ಅಂದರೆ ಕೋಯಲ್ ತನ್ನ ಮೊಟ್ಟೆಗಳನ್ನು ಕ್ರೋಸ್ ನೆಸ್ಟ್ನಲ್ಲಿ ಇಡುತ್ತೆ, ಸಚ್ ದ್ಯಾಟ್ ಇನ್ಕ್ಯುಬೇಷನ್ ಆ್ಯಂಡ್ ಫರ್ದರ್ ಡೆವಲಪ್ಮೆಂಟ್ ಕ್ರೋಸ್ ನೆಸ್ಟ್ನಲ್ಲೇ ನಡಿಬೇಕಂತ ಹೇಳಿಬಿಟ್ಟು, ರೈಟ್. ಸೊ ಕುಕು ವಿಲ್ ನಾಟ್ ಬಿ ಬಿಹೈಂಡ್ ದ ಎಗ್ಸ್ ಆ್ಯಂಡ್ ಇನ್ಕ್ಯುಬೇಟ್ ದಮ್, ಅದು ಕೆಲಸ ಅದು ತನ್ನ ಹೋಸ್ಟ್ ಸಲುವಾಗಿ ಬಿಟ್ಟಿರುತ್ತೆ. ಸೊ ಈ ಥರದ ಪಾಪ್ಯುಲೇಷನ್ ಇಂಟರಾಕ್ಷನ್ ವಿಚ್ ಈಸ್ ಸೀನ್ ಓನ್ಲಿ ಇನ್ ಬರ್ಡ್ಸ್, ಅದಕ್ಕೆ ಬ್ರೂಡ್ ಪ್ಯಾರಾಸೈಟಿಸಮ್ ಅಂತ ಕರಿತೇವೆ. ಲಾಸ್ಟ್ ಕ್ವೆಶನ್ ನೋಡಿ, ಶಾರ್ಟ್ ನೋಟ್ ಆನ್ ಸೆಕ್ಷುವಲ್ ಡಿಸೀಟ್ ಮೆಕ್ಯಾನಿಸಮ್. ಇದು ಒಂಥರದ್ದು ಪಾಪ್ಯುಲೇಷನ್ ಇಂಟರಾಕ್ಷನ್ ವೇರ್ ಸಮ್ ಆಫ್ ದ ಫ್ಲವರ್ಸ್, ಓಕೆ, ದಿಸ್ ಈಸ್ ಅ ಕೈಂಡ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ದ ಬೀಸ್ ಆ್ಯಂಡ್ ಫ್ಲವರ್. ಆ ಬೀಸನ್ನು ಈ ಥರದ್ದು ಸ್ಟ್ರಕ್ಚರ್ ತನ್ನ ಫ್ಲವರಲ್ಲಿ ಈ ರೀತಿಯ ಅಡಾಪ್ಟೇಷನ್ ಮಾಡಿಬಿಟ್ಟಿದೆ ಅಂತಂದರೆ, ಒನ್ ಆಫ್ ಇಟ್ಸ್ ಪೆಟಲ್, okay, the petal of the flower appears to be attractive and appears like a female bee. Sexual deceit mechanism in ophrys and orchid plants. Ophrys annadu insect and orchid plants, so this is a plant. ಈ ಪ್ಲಾಂಟ್ ಏನು ಮಾಡುತ್ತೆ, ತನ್ನ ಫ್ಲವರ್ ಈ ರೀತಿ ಅಟ್ರಾಕ್ಟಿವ್ ಆಗಿ ಪ್ರೊಡ್ಯೂಸ್ ಮಾಡ್ತದೆ, ಸಚ್ ದ್ಯಾಟ್ ದ ಇನ್ಸೆಕ್ಟ್ ವಿಸಿಟ್ಸ್ ದ ಫ್ಲವರ್ ಆ್ಯಂಡ್ ಸೂಡೋ ಕಾಪುಲೇಟ್ಸ್, ಅಂದರೆ ಥಿಂಕಿಂಗ್ ದ್ಯಾಟ್ ದಿಸ್ ಪರ್ಟಿಕ್ಯುಲರ್ ಪೆಟಲ್ ಯಾವ ರೀತಿ ಅದು ಡಿಸೈನ್ ಮಾಡಿಬಿಟ್ಟಿದೆ ಅಂತಂದರೆ ಇಟ್ ಅಪಿಯರ್ಸ್ ಲೈಕ್ ಫೀಮೇಲ್ ಬಿ ಕಡೆಗೆ ಅಟ್ರಾಕ್ಟ್ ಆಗಿಬಿಟ್ಟು ಈ ಇನ್ಸೆಕ್ಟು ಯಾವಾಗ ಫ್ಲವರಿಗೆ ವಿಸಿಟ್ ಮಾಡಿದಾಗ ಆ ಇನ್ಸೆಕ್ಟ್ ಮುಖಾಂತರ ಈ ಫ್ಲವರ್ ಏನು ಮಾಡುತ್ತಂದರೆ ತನ್ನ ಪಾಲಿನೇಷನನ್ನು ಮಾಡಿಕೊಳ್ಳಲು ಇಟ್ ಈಸ್ ಅ ಕೈಂಡ್ ಆಫ್ ಪಾಪ್ಯುಲೇಷನ್ ಇಂಟರಾಕ್ಷನ್ ವಿಚ್ ಈಸ್ ಅಕರಿಂಗ್ ಇನ್ ದಿಸ್ ಬಿಟ್ವೀನ್ ದೀಸ್ ಟೂ ಆರ್ಗ್ಯಾನಿಸಮ್ಸ್, ಆಫ್ರೀಸ್ ಆ್ಯಂಡ್ ದ ಆರ್ಕಿಡ್ ಪ್ಲಾಂಟ್. ಈ ಥರದ್ದು ಪಾಪ್ಯುಲೇಷನ್ ಇಂಟರಾಕ್ಷನ್, ದಿಸ್ ಇಸ್ ಕಾಲ್ಡ್ ಸೆಕ್ಷುವಲ್ ಡಿಸೀಟ್ ಮೆಕ್ಯಾನಿಸಮ್ ವಿಚ್ ಈಸ್ ಅ ವೆರಿ ಸ್ಪೆಷಲ್ ಕೇಸ್. ಇದರಲ್ಲಿ ಇದು ಬಹಳಷ್ಟು ಸಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. So that is why do concentrate on this questions. So that's all. Each chapter in the whatever the important questions were to be expected, adu based on the previous question papers ನಲ್ಲಿ ಅಪಿಯರ್ ಆಗಿರತಕ್ಕಂತಾಗಲಿ ಅಥವಾ ಈ ವರ್ಷದಿಂದ ಕೆಲವೊಂದು ಕ್ವೆಶನ್ಸ್ ಯಾವ ರೀತಿ ನಿಮಗೆ ಬರುವಂಥ ಸಾಧ್ಯತೆ ಇರ್ತದೆ, ಬಿಕಾಸ್ ದಿಸ್ ಇಯರ್ ಸಮಥಿಂಗ್ ನ್ಯೂ ಈಸ್ ಬೀನ್ ಇಂಟ್ರೊಡ್ಯೂಸ್ಡ್, ಹಾಟ್ಸ್ ಅಂತ. ಆ ಪಾಯಿಂಟ್ ಆಫ್ ವ್ಯೂವಿಂದ ಕೆಲವೊಂದು ಕ್ವೆಶನ್ಸ್ಗಳನ್ನು ಕೂಡ ನಾನು ನಿಮಗೆ ಇಲ್ಲಿ ಈ ವಿಡಿಯೋ ಮುಖಾಂತರ
ಐ ಹ್ಯಾವ್ ಟ್ರೈ ಟು ಡೆಲಿವರ್. ಸೊ ಇದೇ ರೀತಿ ಮುಂದೆ ಬರುವಂಥ ದಿನಗಳಲ್ಲಿನೂ ಕೂಡ ನಾವು ವಿ ವಿಲ್ ಟ್ರೈ ಟು ಹೆಲ್ಪ್ ಯು ಔಟ್. ಆದಷ್ಟು ನಮ್ಮ ಮಕ್ಕಳಿಗೆ ಬೆನಿಫಿಟ್ ಆಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಈ ಚಾನಲಿನ ಉದ್ದೇಶ. ಅದಕ್ಕಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಆಗಿರಲಿ, ಅದು ಫಿಸಿಕ್ಸ್ ಆಗಿರಬಹುದು, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ, ಅದಕ್ಕೆ ಸಂಬಂಧಪಟ್ಟಿದ್ದ ಬೋತ್ ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಚಾನಲ್ ಇದು. ಅದಕ್ಕಾಗಿ ಡೂ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ನೋಡಿ, ಅಲ್ಲಿ ದಯವಿಟ್ಟು ನೀವು ಕ್ಲಿಕ್ ಮಾಡಬೇಕು. ಸಚ್ ದ್ಯಾಟ್ ನಿಮಗೆ ಮುಂದೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಲ್ಲೂ ಕೂಡ ಇಮಿಡಿಯೇಟ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಚ್ ದ್ಯಾಟ್ ನಿಮಗೆ ಆಲ್ ದ ವಿಡಿಯೋಸ್ ಯು ವಿಲ್ ನಾಟ್ ಮಿಸ್. ಓಕೆ, ಸೊ ದಟ್ಸ್ ಆಲ್ ಇನ್ ದಿಸ್ ವಿಡಿಯೋ. ಸೊ ಮುಂದೆ ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ನಾನು ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.